ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬನ್ನಿ ಬ್ಲೌಸ್ಗೆ ಹುಕ್ ಹಾಕೋದು ಹೇಳ್ಕೊಡಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ಬ್ಲೌಸ್ ಹುಕ್ಕುಗಳು ಒಂದು ಸ್ವಲ್ಪ ಹಳೇದಾಯ್ತಿದ್ದು ಅಂಗ್ಲೆ ಕಿತ್ತೋಗ್ತಾ ಇರುತ್ತಲ್ವ, ಅದು ಕೀಳಬಾರ್ದು, ಟೈಟಾಗಿರಬೇಕು ಅನ್ನೋದಿದ್ರೆ ಈ ಮೆಥಡಲ್ಲಿ ನೀವು ಹುಕ್ಸು ದಾರ ಮಾಡಿ ಬೇಗ ಕೀಳಲ್ಲ, ತುಂಬ ಲಾಂಗ್ ಟೈಮ್ ಬಾಳಿಕೆ ಬರ್ತವೆ. ಅದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡಿ. ನಾನು ಮಾಡೋ ವೀಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಹೈಪ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡಿ. ಬನ್ನಿ, ಹುಕ್ಸ್ ಹಾಕೋದಕ್ಕೆ ದಾರ 4 ಎಳೆ ತಗೊಳ್ಳಿ. 4 ಎಳೆ ತೊಗೊಂಡು ಅಂದರೆ 2 ಎಳೆ ತೊಗೊಂಡು ಸೂಜಿಗೆ ಪೋಣಿಸಿದ್ರೆ ಅದು 4 ಎಳೆ ಆಗುತ್ತೆ. ನೀವು ಹಾಗೆ ತಗೋಬೇಕು ಹುಕ್ಕು ದಾರ ಮಾಡಬೇಕಾದ್ರೆ, ಆಗ ಟೈಟಾಗಿ ನಿಲ್ಲುತ್ತೆ, ಗಟ್ಟಿಯಾಗಿ ನಿಲ್ಲುತ್ತೆ ದಾರ, ಓಕೆನಾ. ಅದು ಚೆನ್ನಾಗಿ. ಮತ್ತು ಹಳೆ ಬ್ಲೌಸ್ಗಳಲ್ಲೆಲ್ಲ ನೀವು ನೋಡಿರ್ಬೋದು, ತುಂಬಾ ಬ್ಲೌಸ್ಗಳು ಹುಕ್ಸಿಂದನೇ ಅರ್ಧ ಹಳೇದಾಗ್ಬಿಡುತ್ತೆ ಬೇಗ. ಹುಕ್ಸು ಟೈಟಾಗಿ ನಿಲ್ಲಲ್ಲ, ಸ್ವಲ್ಪ ದಪ್ಪ ಆಯಿತು ಅಂದರೆ ಟೈಟ್ ಆಗ್ತು ಅಂದರೆ ಪಿಂಚ್ಕೊ ಬಂದುಬಿಡುತ್ತೆ, ದಾರ ಗಟ್ಟಿಗಿರಲ್ಲ, ಅದಕ್ಕೆ ಅದು ಕಿತ್ಕೊಂಬರುತ್ತೆ. ನೋಡಿ, ಈ ಥರ 4 ಎಳೆ ಹಾಕ್ಕೊಂಡು ನೀವು ಹುಕ್ ಹಾಕೋದ್ರಿಂದ ಬೇಗ ತುಂಬ ಗಟ್ಟಿ ಇರುತ್ತೆ, ಬೇಗ ಕೀಳಲ್ಲ, ಆಯಿತಾ. ನಾವು ಹಾಕ್ಬೇಕಾದ್ರೇ ನಾಟ್ ಹಾಕ್ಕೊಂಡು ಹಾಕಿದ್ರೆ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ನೀವು ಬ್ಲೌಸ್ ನೀವೇ ಓನಾಗಿ ಹೊಲಿತಾ ಇರೋರು ಯಾರು ಇದ್ದರೆ ಈ ಥರನೇ ಯೂಸ್ ಮಾಡಿ, ಆವಾಗ ನಿಮಗೆ ಬೇಗ ಕೀಳದೆ ನೀಟಾಗಿ ಲಾಂಗ್ ಟೈಮ್ ಬಾಳಿಕೆ ಬರುತ್ತೆ. ಆಮೇಲೆ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ ಈ ಥರ ನೀವು ಹಾಕೋದ್ರಿಂದ. ಇದೊಂದು ಸ್ವಲ್ಪ ಡಿಸೈನಾಗಿ ಇರುತ್ತೆ, ಡಿಸೈನ್ ಮೆಥಡಲ್ಲಿ ಹಾಕ್ತಾಯಿರ್ತೀನಿ, ನೀವು ನೋಡ್ಬೋದು. ಫುಲ್ ಎಲ್ಲ ಹಾಕಿದ್ಮೇಲೆ ನೋಡೋಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟಾಗಿ ಕಾಣುತ್ತೆ, ಆ ಥರ ಮೆಥಡಲ್ಲಿ ಹಾಕ್ತೀನಿ. ನಿಮ್ಗೇನಾದ್ರು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇದ್ದೀನಿ ಅನ್ನೋದಿದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಬೇರೆ ಥರ ಏನಾರು ಹಾಕೋದಿದ್ರೆ ನೋಡಿ, ನಾನು ಇದಕ್ಕೆ ಮಾರ್ಕೆಲ್ಲ ಹಾಕ್ತಾ ಕೂತ್ಕೊಳ್ಳಲ್ಲ, ಈ ಥರ ಅಳತೆ ಇಟ್ಕೊಂಡೇ ನಾವು ಹುಕ್ ಹಾಕೊಬಿಡ್ಬೋದು. ಎರಡೂ ಸಮವಾಗಿ ನಾವು ಹೊಲ್ದಿದ್ದೋ ಪಟ್ಟಿ ಏನಾದಿದ್ರೆ ಈ ಥರ ಅಳತೆಲೇ ನಾವು ಹುಕ್ ಹಾಕೋದ್ರಿಂದ ಅದನ್ನು ಮಾರ್ಕ್ ಹಾಕ್ತಾ ಏನು ಕೂತ್ಕೊಳ್ಳೋದೇನು ಬೇಕಾಗಲ್ಲ. ಹುಕ್ ಹಾಕ್ತಾನೆ ನಾವು ಅಳತೆ ಇಟ್ಕೊಂಡು ಮಾಡ್ತಾ ಹೋಗ್ಬೋದು. ನಾನು ಇದನ್ನು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡು ಅದರಿಂದ ಅರ್ಧ ಫೋಲ್ಡ್ ಮಾಡ್ಕೊಂಡು ಹಾಕ್ತೀನಿ. ಕರೆಕ್ಟಾಗಿ 5 ಹುಕ್ಕಿಗೆ ಕೂರುತ್ತೆ, 5 ಹುಕ್ಕು ಕೂರಿಸಿದ್ರೆ ಸಾಕಾಗುತ್ತೆ. ನೋಡಿ, ನಾನು ದಾರ ಕಟ್ ಮಾಡಲ್ಲ, ಕಟ್ ಮಾಡಿ ಏನು ಹಾಕೋದಿಲ್ಲ. ಈ ಕಟ್ ಮಾಡಿ ಹಾಕೋದ್ರಿಂದ ಆ ಗಂಟು ನಿಲ್ಲಲ್ಲ, ಗಂಟು ಜಾರ್ಕೊಂಡು ಓಪನ್ ಆಗಿಬಿಡುತ್ತೆ, ಅದರಿಂದ ಹುಕ್ಕುಗಳು ಬಿಚ್ಕೊಳ್ಳುತ್ತೆ. ನಾನು ಆ ದಾರ ಡೈರೆಕ್ಟಾಗಿ ನಾವು ಮತ್ತೊಂದು ಹುಕ್ಕಿಗೆ ಜಾಯಿನ್ ಮಾಡ್ತಾ ಹೋಗ್ತೀನಿ. ಆ ಜಾಯಿಂಟ್ ಇರೋದ್ರಿಂದ ಹುಕ್ಕು ಲಾಂಗ್ ಟೈಮ್ ಬಾಳಿಕೆ ಬರುತ್ತೆ ನಮಗೆ. ಈ ಥರ ಗಂಟು ಹಾಕಬೇಕು ನೋಡಿ, ಈ ಥರ ಫೋಲ್ಡ್ ಮಾಡಿ ಆ ಸಮಕ್ಕೆ ಹಾಕೋದ್ರಿಂದ ನಿಮಗೆ ಬೇಗ ಹುಕ್ಕು ಕೀಳಲ್ಲ. ದಾರನೂ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಕಟ್ ಮಾಡೋದಿಲ್ಲ, ಹಾಗೆಯೇ ನಾಟ್ ಹಾಕ್ತೀನಿ. ನಾಟ್ ಬಿಗಿಯಾಗಿ ಕೂರಿಸಿದ್ರೆ ಸಾಕು, ಬಿಗಿಯಾಗಿ 2-3 ನಾಟ್ ಹಾಕ್ಬಿಟ್ರೆ ಕೂತ್ಕೊಳ್ಳುತ್ತೆ. ಮತ್ತು ಬ್ಲೌಸ್ ಹೊಲಿಯೋದು, ನಿಮಗೆ ಬ್ಲೌಸ್ ಹೊಲಿಯೋಕ್ಕೆ ಬರೋಲ್ಲ, ನನಗೆ ಬ್ಲೌಸ್ ಹೇಳ್ಕೊಡಿ ಅಂತ ಏನಾದ್ರು ನಿಮಗೆ ಗೊತ್ತಿಲ್ಲ ಅನ್ನೋದಿದ್ದರೆ ಕಮೆಂಟ್ ಹಾಕಿ. ನಮ್ಮ ಬ್ಲೌಸ ಹೊಲಿಯೋದು ಕೂಡ ಕಟಿಂಗ್ನು ಕೂಡ ಹಾಕ್ತೀನಿ. ನೀವು ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬ್ಲೌಸ್ ಹೊಲಿಯೋದು. ಗೊತ್ತಿರೋದ್ರಿಂದ ಗೊತ್ತಿಲ್ಲ ಅನ್ನೋರು ತಿಳ್ಕೊಳ್ಳಿ. ಆಮೇಲೆ ಹುಕ್ಸು ಈ ಥರ ನಾಟ್ ಹಾಕೋದು ಯಾರು ತುಂಬ ಜನಕ್ಕೆ ಗೊತ್ತಿರೋಲ್ಲ. ಆಲ್ಮೋಸ್ಟ್ ಗೊತ್ತಿದ್ರು ಕಮೆಂಟ್ ಹಾಕಿ. ಅಕಸ್ಮಾತ್ ಗೊತ್ತಿಲ್ಲ, ನಮಗೆ ಇದು ಹೊಸ್ದಾಗೈತೆ ಅಂತ ಇದ್ರೂ ನೀವು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಹೇಗೆ ಅನ್ನಿಸ್ತು ಈ ಹುಕ್ ಹಾಕೋದು ಅನ್ನೋದ್ರ ಬಗ್ಗೆ ಕೂಡ ನನಗೆ ಕಮೆಂಟ್ ಹಾಕಿ ತಿಳಿಸಿ. ನಿಮಗೆ ನೆಕ್ಸ್ಟ್ ಕಟಿಂಗ್ ಯಾವ್ದು ಬೇಕು, ಇಲ್ಲ ಬ್ಲೌಸೇ ಬೇಕಾ, ಇಲ್ಲ ಚೂಡಿದಾರ್ ಬೇಕಾ, ಯಾವ್ದು ಬೇಕು ಅಂತಲೂ ನೀವು ಕಮೆಂಟ್ ಹಾಕಿದ್ರೆ, ನೀವು ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಅನ್ನೋದ್ರ ಮೇಲೆ ನಾನು ಡಿಪೆಂಡ್ ಮಾಡಿ ನೆಕ್ಸ್ಟು ವಿಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇದುವರೆಗೂ ಬ್ಲೌಸ್ ಬಗ್ಗೆ ವಿಡಿಯೋಸ್ಗೆ ಯಾವುದೂ ಹಾಕಿಲ್ಲ, ಯಾಕೆಂದರೆ ತುಂಬ ಜನ ಬ್ಲೌಸ್ ಹೊಲಿಯೋದು ಹಾಕ್ತಾಯಿರ್ತಾರೆ, ಅದರಿಂದ ನಾನೇನು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ನೋಡೋಣ, ಇನ್ಮೇಲೆ ಒಂದೊಂದು ಅಪ್ಲೋಡ್ ಮಾಡೋಣ ಅಂತ ಮನಸ್ಸಿಗೆ ಬಂದಿದೆ. ನೀವುಗಳೆಲ್ಲ ಕಮೆಂಟ್ ಏನು ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀನಿ. ನಾನು ಕ್ಲಾಸೆಲ್ಲ ನಡೆಸಿ ಟೈಲರಿಂಗ್ ಇದೆಲ್ಲ ಮಾಡ್ತಿದ್ದೆ, ಸ್ಟಾಪ್ ಮಾಡಿದ್ದೀನಿ. ನನಗೆ ಯೂಟ್ಯೂಬಲ್ಲಿ ಹಾಕೋದಕ್ಕೆ ಐಡಿಯಾ ಸಿಗ್ತಿಲ್ಲ ಅಂತ ಅಷ್ಟೇ ಹಾಕಿರಲಿಲ್ಲ. ಯಾಕೆಂದರೆ ಅದು ಕಟಿಂಗ್ ಮಾಡೋದು ಮತ್ತು ಅದನ್ನು ಲಾಂಗ್ ಟೈಮ್ ಹಿಡಿಯುತ್ತೆ. ಬ್ಲೌಸ್ ಕಟ್ ಮಾಡಿ ಬ್ಲೌಸ್ ಹೊಲ್ದು ಇದು ಮಾಡೋದು, ಅದಕ್ಕೆ ಬರೀ ಹುಕ್ ಹಾಕೋದು ಮಾತ್ರ, ಇವತ್ತು ಹುಕ್ ದಾರ ಹಾಕೋದು ಮಾತ್ರ ವಿಡಿಯೋ ಹಾಕ್ತಾಯಿದ್ದೀನಿ. ತುಂಬ ಲಾಂಗ್ ಹಿಡಿಯುತ್ತೆ ಅವೆಲ್ಲ ವಿಡಿಯೋ. ನಾವು 1-1.5 ಗಂಟೆ 2 ಗಂಟೆ ಟೈಮ್ ವಿಡಿಯೋನ ನಾವು ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋರ್ಗು ಇಂಟ್ರೆಸ್ಟ್ ಇರೋಲ್ಲ, ಇಷ್ಟೊಂದು ಲಾಂಗ್ ವಿಡಿಯೋ ಹೆಂಗಪ್ಪ ನೋಡೋದು ಅಂತ ಅಲ್ವಾ, ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ. ನೋಡೋಣ, ಅದನ್ನು ಶಾರ್ಟ್ ವಿಡಿಯೋ ಮಾಡಿಕೊಂಡು ಹಾಕೋದು ಹೇಗೆ ಅಂತ ಟ್ರೈ ಮಾಡಿ ಒಂದು ಬ್ಲೌಸು ಕಟ್ ಮಾಡೋದನ್ನು ಕೂಡ ಹಾಕ್ತೀನಿ. ನೆಕ್ಸ್ಟು ಬ್ಲೌಸ್ ಹೊಲಿಯೋದು ಹೇಗೆ ಅಂತೇಳಿ ನೀವು ನೋಡಿ ಕಲಿಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾಟು ಕೂಡ ಈಗ ನೋಡಿ ಈ ಥರ
ಜಾಯಿನ್ ಮಾಡ್ಕೊಂಡು ಎಡ್ದ ಕಡೆಗೆ ದಾರ ಎಳ್ಕೊಂಡು ಈ ಥರ ಹಾಕೋದ್ರಿಂದ ಗಂಟು ನೀಟಾಗಿ ನಿಲ್ಲುತ್ತೆ. ಗಂಟು ನೀಟಾಗಿ ನಿಂತರೆ ದಾರ ಜಾರ್ಕೊಳ್ಳಲ್ಲ. ನೀವು ನೋಡ್ತಾ ಇರ್ಬೋದು, ಈ ಮೆಥಡಲ್ಲೇ ನೀವು ದಾರನ ಗಂಟು ಹಾಕ್ಕೊಂಡು ಬರಬೇಕು. ನೀವು ಗಂಟನ್ನ ವ್ಯತ್ಯಾಸ ಮಾಡಿ ಹಾಕ್ತು ಅಂದರೆ ಸಾಕು, ಅದು ಜಾರ್ಕೋತು ಅಂತಲೇ ಅರ್ಥ. ಉಕ್ಕು ದಾರ ನಿಲ್ಲಲ್ಲ. ನೀವು ಉಕ್ಕು ಹಿಡ್ಕೊಂಡು ಎಳೆದ ತಕ್ಷಣ ಉಕ್ಕು ಹಾಕಿ ಟೈಟಾಗಿ ಹಾಕಿರ್ತೀವಲ್ವ, ಆವಾಗ ಲೂಸ್ ಆಗಿಬಿಡುತ್ತೆ, ಕಟ್ಟಾಗ್ಬಿಡುತ್ತೆ, ದಾರ ಎಳ್ಕೊಂಡು ಬಂದುಬಿಡುತ್ತೆ. ಈ ಥರ ನಾಟ್ ಹಾಕ್ಕೊಳ್ಳೋದ್ರಿಂದ ಎಳ್ಕೊಳ್ಳಲ್ಲ ಟೈಟಾಗಿ ಹಾಕೋದ್ರಿಂದ. ಆಮೇಲೆ ಕಟ್ ಮಾಡಿ ಹಾಕಿದ್ರೂ ಕೂಡ ಆ ದಾರ ಜಾರ್ಕೊಂಡು ಓಪನ್ ಆಗಿಬಿಡುತ್ತೆ. ಬಾಡಿ ಟೈಟ್ ಆದಾಗೆಲ್ಲ ಬೆವರು ಸೆಕೆ ಟೈಮಲ್ಲ ಸ್ನಾನ ಮಾಡಿದ ತಕ್ಷಣ ಬ್ಲೌಸ್ ಯೂಸ್ ಮಾಡೋದು ಆ ಥರ ಮಾಡ್ತಾರಲ್ಲ, ಆವಾಗ ಟೈಟ್ ಆಗುತ್ತಲ್ವ, ಆವಾಗ ನಾವು ಗಂಟಾಕಿ ಹಿಂದೆ ಹಾಗೆ ಬಿಟ್ಬಿಟ್ಟಿರ್ತೀವಿ. ಅದೇನಾಗುತ್ತೆ, ಶೈನಿ ಥ್ರೆಡ್ಗಳು, ಕಾಟನ್ ಥ್ರೆಡ್ಡು ಯಾವ್ದಾರಾಗಲಿ ಅದು ಜಾರ್ಕೊಂಡು ಕಟ್ಟು ಓಪನ್ ಆಗಿಬಿಡುತ್ತೆ. ಅದಕ್ಕೆ ದಾರಗಳು ಓಪನ್ ಆಗೋದ್ರಿಂದನೇ ಉಕ್ಸು ದಾರ ಓಪನ್ ಆಗ್ಬಿಟ್ಟು ಉಕ್ಸ್ ಹಾಕೋಕ್ಕಾಗದೇ ಇರೋ ಥರ ಆಗುತ್ತೆ. ತುಂಬ ಜನ ಅದೇ ಕಂಪ್ಲೇಂಟು ಹೇಳ್ತಾರೆ, ಉಕ್ಸು ಸರಿಯಾಗಿ ನಿಂತಿಲ್ಲ ನನಗೆ, ಉಕ್ಸು ಜಾರ್ಕೊಂಬಿಡುತ್ತೆ, ಉಕ್ಸು ನಿಲ್ಲಲ್ಲ ಅಂತ. ಈ ಥರ ಮೆಥಡಲ್ಲಿ ನೀವು ಉಕ್ಕು ಹಾಕೋದ್ರಿಂದ, ದಾರ ಹಾಕೋದ್ರಿಂದ ಆ ಉಕ್ಸು ಜಾರ್ಕೊಳ್ಳಲ್ಲ. ಮತ್ತು ಜಾರ್ಕೊಂಡ್ರೂ ಕೂಡ ಮತ್ತೆ ಹೋಗಿ ಅಲ್ಲಿಗೆ ಲಾಕ್ ನಿಲ್ಲುತ್ತೆ. ದಾರ ಒಳಗೆ ಇರುತ್ತಲ್ವ, ಅದರಿಂದ ಟೈಟಾಗಿ ಸ್ವಲ್ಪ ನಾವು ಬಿಗ್ದಂಗೆ ಹಾಕಿದ್ರೂ ಅದು ಎಳ್ಕೊಂಡ್ರೂ ವಾಪಸ್ ಹೋಗಿ ಕೂರುತ್ತೆ. ಈ ಥರ ನೀವು ಹಾಕೋದ್ರಿಂದ, ಏಕೆಂದರೆ ನಾವು ಕಟ್ ಮಾಡಿರಲ್ವಲ್ಲ, ದಾರ ಅಲ್ಲೇ ಇರುತ್ತಲ್ವ, ಅದರಿಂದ ಕಟ್ಟಾಗೋದಿಲ್ಲ ಅದು ಮಧ್ಯಕ್ಕೆ. ಈಗ ಕೂಡ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಾವು ಅದನ್ನು ಈ ಕಡೆಗೆ ಹಿಡ್ಕೊಂಡು ಚೆಕ್ ಮಾಡಿ ಉಕ್ಸು ಎಷ್ಟೆಷ್ಟು ದೂರದಲ್ಲಿ ಅದೇ ಅಂತೆಲ್ಲ ಏನು ಚೆಕ್ ಮಾಡೋದೇ ಬೇಕಾಗಿಲ್ಲ. ಹಾಗೆ ಸುಮ್ಮನೆ ಈಗ ನಾಟ್ ಹಾಕ್ಕೊಂಡ್ರೇ ನಮಗೆ ಕರೆಕ್ಟಾಗಿ ಕೂರುತ್ತೆ. ಏಕೆಂದರೆ ಎರಡು ಒಂದೇ ಸಮ ಹೊಲ್ದಿರ್ತೀವಲ್ವ, ಎರಡು ಒಂದೇ ಸಮ ಹೊಲ್ದಿರೋದ್ರಿಂದ ಎರಡನ್ನೂ ಇದೇ ಥರ ಫೋಲ್ಡ್ ಮಾಡ್ಕೊಂಡು ನಾವು ನಾಟ್ ಹಾಕ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಸಮ ಸಿಗುತ್ತೆ. ಎರಡು ಉಕ್ಕಿನ ಮಧ್ಯಕ್ಕೆ ಇಷ್ಟು ಗ್ಯಾಪ್ ಕೊಡಬೇಕು, ಇಷ್ಟು ಇಂಚ್ ಗ್ಯಾಪ್ ಕೊಡಬೇಕು, ಅವೆಲ್ಲ ನೋಡ್ತಾ ಕೂತ್ಕೋಬೇಕು ಅಂತೇನಿಲ್ಲ. ಹೀಗೆ ಸಮ ಹಿಡ್ದು ಹಾಕಿದ್ರೆ ಸಮವಾಗಿ ಸಿಗುತ್ತೆ. ನೋಡಿ, ಅದನ್ನು ಹಾಕಿದ್ದೀನಿ, ಇದೂ ಹಾಕಿದ್ದೀನಿ. ಒಂದು ನೋಡೋಕ್ಕೆ ಡಿಸೈನ್ ಕೂಡ ಕಾಣುತ್ತೆ ಉಕ್ಸೋದು. ಕರೆಕ್ಟಾಗಿ ಬಂತು ನೋಡಿ. ನಾನು ಅದು ಇದು ಹಿಡಿದು ಚೆಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹೀಗೆ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಉಕ್ಸು. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ವಿಡಿಯೋ ಕಮೆಂಟ್ ಹಾಕಿ ತಿಳಿಸಿ. ಇದೇ ಬಗ್ಗೆ ಬ್ಲೌಸ್ ಬಗ್ಗೆ ನಿಮಗೆ ವಿಡಿಯೋಗಳು ಬೇಕು, ಬೇರೆ ಯಾವುದ್ರದಾದ್ರ ಬಗ್ಗೆ ಅನ್ನೋದಿದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆನೇ ನಾನು ವಿಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದ.